ಅತ್ತೆ ತಗೊಳ್ಳಿ ಸ್ವೀಟ್ಸು. ಸ್ವೀಟ್ಸಾ? ಗುಡ್ ನ್ಯೂಸನೇ. ಈ ಮನೆಗೊಂದು ಮಗು ಬರ್ತಿದ್ಯಾ? ಒಳ್ಳೇದಾಯ್ತಲ್ಲ. ಈ ಮನೆ ಮಗು ಬಂದ್ಬಿಟ್ರೆ ಅಶಾಂತಿ ದ್ವೇಷ ಎಲ್ಲ ಹೋಗ್ಬಿಡುತ್ತೆ. ಕೊಡು ಸ್ವೀಟ್ಸು. ಇಲ್ಲ ಅತ್ತೆ, ನಾನೊಂದು ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡೋಣ ಅಂತಿದ್ದೀನಿ ಇಲ್ಲೇ ಮನೇಲೆ. ಸಂತೋಷ ಅಮ್ಮ. ಕೊಡು ಸ್ವೀಟ್ಸು. ಆಲ್ ದಿ ಬೆಸ್ಟ್. ನೀನು ತಗೋ ನಿರೋಷ. ನಂಗೆ ಸ್ವೀಟ್ ಬೇಡ, ನಾನು ಡಯಟಲ್ಲಿದ್ದೀನಿ. ಸ್ವಲ್ಪ ತಗೋ. ನಿರೋಷ, ಸಿಹಿ ಸುದ್ದಿಗಾದ್ರೂ ಬಾಯಿ ಸಿಹಿ ಮಾಡ್ಕೊ, ಬೇಡ ಅಂತ ಹೇಳ್ಬಾರ್ದು. ಅತ್ತೆ, ಈ ಆಫೀಸ್ ಓಪನ್ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಮಾವನೇ ತುಂಬ ಖುಷಿಪಟ್ಟು 10 ಲಕ್ಷ ಕೊಡ್ತೀನಿ ಅಂದರು. ಕೊಡ್ಲಿ ಬಿಡೆ, ಸೊಸೆ ತಾನೆ, ಕೊಡ್ತಾರೆ ಬಿಡು. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡ್ತಿದ್ದೀನಿ ಅತ್ತೆ. ನಾಳೆನೇ ಪೂಜೆ ಇಟ್ಕೊಂಡಿದ್ದೀವಿ, ನೀವು ಬರಲೇಬೇಕು. ಬರೋದೇನಿದೆ, ಮನೇಲೆ ತಾನೇ ಪೂಜೆ, ಎಲ್ಲರೂ ಇರ್ತೀವಿ ಬಿಡು. ನೀವು ತುಂಬ ಇಂಪಾರ್ಟೆಂಟ್ ಅತ್ತೆ, ಪೂಜೆಗೆ ನೀವು ಇರಲೇಬೇಕು. ಆರೇ ಬರ್ದೇ ಇದ್ರು ನೀನು ಆದಿ ಆಫೀಸ್ ಪೂಜೆಗೆ ಬಂದಿದ್ಯಾ? ನಾನು ಖಂಡಿತ ಬರ್ತೀನಿ. ಬಂದಿದ್ರಲ್ಲ ಅವರು, ಅವ್ರ ಯಜಮಾನ್ರು ಬಾಂಬ್ ಇದೆ ಅಂತ ತುಂಬ ಚೆನ್ನಾಗಿ ನಡ್ಸ್ಕೊಟ್ರು ಫಂಕ್ಷನ್ನ. ನಿರುಷ, ನಡೆದಿದ್ದೆಲ್ಲ ಮನ್ಸಿಗೆ ತಗೋಬೇಡ, ನೀನು ಬರಲೇಬೇಕು. ನೀನೇನು ಯೋಚನೆ ಮಾಡಬೇಡಮ್ಮ, ನಾವೆಲ್ಲರೂ ಬರ್ತೀವಿ, ಸರಿನಾ? ನಿರುಷನು ಕರ್ಕೊಂಬನ್ನಿ ಅತ್ತೆ. ಬರ್ತೀನಿ ಬಿಡಮ್ಮ. ಈಗ ಸ್ವೀಟ್ ತಗೊಳ್ಳಲ್ಲ ಅಂದ್ರು ಬಿಟ್ಯಾ? ಹಾಗೆ ನಾಳೆ ಫಂಕ್ಷನಿಗೆ ಬರಲ್ಲ ಅಂದ್ರೂ ಬಿಡಲ್ಲ. ಬರ್ತೀನಿ ಬಿಡು. ಥ್ಯಾಂಕ್ಸ್ ನಿರುಷ. ಥ್ಯಾಂಕ್ಸ್ ಅತ್ತೆ. ಒಳ್ಳೆ ಹುಡುಗಿ, ಏನೋ ಸಾಧಿಸಕ್ಕೆ ಹೊರಟಿದ್ದಾಳೆ, ಒಳ್ಳೇದಾಗಲಿ. ಯಾವಳ್ದು ಅಡ್ಕಸ್ತಿ ಮಾತು ಕೇಳಿ ಇಳ್ದಿರ್ತಾಳೆ, ಫುಲ್ ಮುಳ್ಗೋಗ್ತಾಳೆ. ನೋಡ್ತಾ ಇರಿ. ನಿರೋಷ, ಅವಳು ನಮ್ಮವಳು, ಒಳ್ಳೇದಾಗ್ಲಿ ಅಂತ ಹಾರೈಸ್ಬೇಕು, ಇಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ನಾಳೆಯಿಂದ ಇದು ಬರೀ ಸೂರ್ಯ ಅವ್ರ ಮನೆ ಆಗಿರಲ್ಲ ಆದಿ. ಸ್ವಾತಿ ಮೇಡಮ್ ಅವ್ರದ್ದು ಸಾಫ್ಟ್ವೇರ್ ಕಂಪನಿ ಕೂಡ ಇರುತ್ತೆ. ಅವ್ರಿಗೆ ಆಫೀಸ್ಗೆ ಜಾಗ ಕೊಟ್ಟು ಉಳಿದ್ರೆ ನಮ್ಗೆ. ಏನೇ ಅದು? ಸ್ವಾತಿ ಒಂದು ಸಾಫ್ಟ್ವೇರ್ ಕಂಪನಿ ಶುರು ಮಾಡ್ತಿದ್ದಾಳೆ. ಮಾವ ಅದಕ್ಕೆ 10 ಲಕ್ಷ ಹಣ ಕೊಟ್ಟಿದಾರಂತೆ. ಕೊಡ್ಲಿ ಬಿಡೆ, 10 ಅಲ್ಲ 20 ಲಕ್ಷ ಕೊಡ್ಲಿ. ಅದನ್ನ ಬಂದು ಹೇಗೆ ಕೊಚ್ಕೋತಿದ್ಲು ಗೊತ್ತಾ? ನಾನು ಕೇಳೋಕ್ಕಿಂತ ಮುಂಚೆನೆ ಹಣ ಕೊಟ್ಬಿಟ್ರು ಅಂತ ನನ್ಗೆ ಹಂಗಿಸ್ತಿದ್ಲು ಅವಳು. ನೀನಾದ್ರೂ ಕೈ ಚಾಚ್ದೆ, ಆದ್ರೆ ನಾನು ಕೇಳೋ ಅಗತ್ಯನೇ ಇರ್ಲಿಲ್ಲ ಅಂತ. ಅದಕ್ಕೆ ನಿನಗೆ ಹೇಳಿದ್ದು, ಕೇಳಿ ಚಿಕ್ಕೋಳಾದೆ. ಒಂದೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಅವ್ರ ಹತ್ರ ಕೈ ಚಾಚಬಾರ್ದು. ಅವಳ ಕಂಪನಿ ಹೆಸರು SA ಇನ್ಫೋಟೆಕ್ ಅಂತ. SA ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಸ್ವಾತಿ ಆರ್ಯ. ನೋಡು, ಗಂಡ ಹೆಂಡತಿ ಮಧ್ಯೆ ಎಷ್ಟು ಅನ್ಯೋನ್ಯತೆ ಇದೆ, ನೀನು ನೋಡ್ ಕಲಿ. ಎಸ್ ಇಟ್ಕೊಂಡ ತಕ್ಷಣ ಅನ್ಯೋನ್ಯತೆ ಅಲ್ಲ ಬಿಡೆ. ನಾಳೆ ಪೂಜೆ ಅಂತೆ, ನಾವಿಬ್ರು ಹೋಗ್ಬೇಕಂತೆ. ಹೋದ್ರೆ ಅಷ್ಟೇ. ಆಮೇಲೆ ನನ್ಗ್ಯಾಕೆ ಹೇಳ್ತೀಯಾ? ಅತ್ತೆ ತುದಿಗಾಲಲ್ಲಿ ನಿಂತಿದ್ದಾರೆ ಪೂಜೆಗೋಸ್ಕರ. ಅಮ್ಮನಿಗೆ ಏನು ಗೊತ್ತಾಗಲ್ಲ, ನಾನು ನೋಡ್ಕೊತೀನಿ ಬಿಡು. ಅಮ್ಮ ಫಂಕ್ಷನ್ ಹೋಗ್ದೇ ಇರಂಗೆ. ಹಲೋ ಭೈರವಿ ಅಮ್ಮ, ಇವತ್ತು ನ್ಯೂಸ್ ನೋಡಿದ್ರಾ? ಏನಾಯ್ತೆ? ಏನ್ ವಿಶೇಷ ಹೇಳು. ಅಯ್ಯೋ, ಸದಾ ಹದ್ದಿನ ಕಣ್ ಥರ ಚುರುಕಾಗಿರ್ಬೇಕು ಅಂತ ನೀವೇ ನನಗೆ ಹೇಳಿ ಈಗ ಯಾಕೆ ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ. ಅಂಥದ್ದು ಏನಾಯ್ತು ಅಂತ ಹೇಳು. ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅಂತ ತಿಳ್ಕೊಬೇಕಲ್ವಾ? ಆ ನ್ಯೂಸ್ನ ಇಟ್ಕೊಂಡು ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕು. ತಾನಾಗೆ ಪ್ರಾಬ್ಲಮ್ ಆಗಲಿ ಅಂತ ಯಾರಾದರೂ ಕಾಯ್ತಾರಾ? ಏನಾಯ್ತು ಈಗ? ಮನೇಲಿರೋಳು ನೀನು, ಮನೇಲಿ ಹೀಗೀಗ ಆಗ್ತಾ ಇದೆ ಅಂತ ನೀನು ಹೇಳಿದ್ರೆ ಹೀಗೆ ಮಾಡಬೇಡ, ಹಾಗೆ ಮಾಡು, ಹಾಗೆ ಮಾಡಬೇಡ, ಹೀಗೆ ಮಾಡು ಅಂತ ನಾನು ಐಡಿಯಾ ಕೊಡ್ತೀನಿ. ಅದೇನಾಯ್ತು ಅಂತ ಬಗಳು ಹೇಳ್ತೀನಿ. ಜೊತೆಗೆ ನಾನು ಮಾಡಿರೋ ಐಡಿಯಾನು ಏನು ಅಂತ ತಿಳಿಸ್ತೀನಿ. ನಿನಗೆ ಯಾವ ಐಡಿಯಾ ಬರುತ್ತೆ? ನಾನು ಹೇಳಿದ ಕೆಲಸನೇ ಸರಿಯಾಗಿ ಮಾಡಕ್ಕೆ ಬರಲ್ಲ ನಿನಗೆ. ಯಾಕೆ ಇಷ್ಟು ದಿನ ನಿಮ್ಮ ಜೊತೆ ಕೆಲಸ ಮಾಡಿಲ್ವಾ? ಅಲ್ಪ ಸ್ವಲ್ಪ ನಿಮ್ಮ ಬುದ್ಧಿ ನನಗೂ ಬಂದಿದೆ. ಫಸ್ಟ್ ನನ್ನ ಐಡಿಯಾ ಏನು ಅಂತ ಕೇಳಿ ಭೈರವ್ಯಮ್ಮ. ಆಯ್ತು, ಪೇಪರಲ್ಲಿ ಏನು ಬಂದಿದೆ ಅಂತ ಬಗಳು. ಆರ್ಯ ದೊಡ್ಡ ಸ್ಮಗ್ಲರ್ಸ್ನ ಹಿಡ್ದಿದ್ದಾನೆ. ಎಲ್ಲ ಕಡೆ ಅದ್ರದ್ದೇ ನ್ಯೂಸು. ಮುಖ್ಯಮಂತ್ರಿಗಳು ಕೂಡ ಅವನಿಗೆ ವಿಷಯ ತಿಳಿಸಿದ್ದಾರೆ. ಉದ್ಧಾರ ಆಯ್ತು ಬಿಡು. ಅಲ್ಲಿ ಕೂತ್ಕೊಂಡು ಅವ್ರ ಮನೆಯವ್ರನ್ನ ಪ್ರವಾರ ಪ್ರಶಂಸೆ ಮಾಡ್ತಾ ಇರು. ಅದರಿಂದ ನಮಗೇನಾಗಬೇಕಾಗಿದೆಯೇ? ಆದಿ ಆರ್ಯನ್ ಮಧ್ಯೆ ಜಗಳ ಆಗಬೇಕು, ಅದು ದೊಡ್ಡದಾಗಬೇಕು. ಅದನ್ನ ನಾವು ನೋಡ್ಕೋಬೇಕು. ಇದನ್ನೆಲ್ಲ ಬಳಸ್ಕೊಂಡು ಆರ್ತಿ ಸೂರ್ಯ ಇಬ್ಬರನ್ನೂ ಬೇರೆ ಬೇರೆ ಮಾಡಬೇಕು.
ಅದನ್ನ ಬಿಟ್ಟು ಅವ್ರಿಗೆ ಆ ಪ್ರಶಸ್ತಿ ಬಂತು ಇವ್ರಿಗೆ ಈ ಪ್ರಶಸ್ತಿ ಬಂತು ಅಂತ ನನ್ನ ಹತ್ರನೇ ಹೊಗಳ್ತಾ ಇದೆಯಲ್ಲೇ. ಭೈರವಿ ಅವರೇ, ಸ್ವಲ್ಪ ಯೋಚನೆ ಮಾಡಿ. ಈ ವಿಚಾರನ ಇಟ್ಕೊಂಡು ಅಣ್ಣ ತಮ್ಮನ ಮಧ್ಯೆ ನಾವು ಜಗಳ ತಂದು ಹಾಕ್ಬೋದಲ್ವಾ? ಅಂದ್ರೆ ನೋಡಿ, ಆರ್ಯ ಈ ಡ್ರಗ್ಸ್ ಸ್ಮಗ್ಲರ್ಸ್ನ ಹಿಡಿದು ತುಂಬಾ ಫೇಮಸ್ ಆಗಿದ್ದಾನೆ. ಎಲ್ಲ ಕಡೆ ಅವನದ್ದೇ ವಿಚಾರ. ಒಂದೇ ಒಂದು ಕೇಸಿಂದ ಇಷ್ಟೊಂದು ಫೇಮಸ್ ಆಗಿರೋ ಅವನಿಗೆ ತಲೆಗೆ ಹುಚ್ಚು ತುಂಬಿದೆ. ಎಲ್ಲ ಕಡೆ ಪ್ರಶಂಸೆ ಮಾತುಗಳು ಬಂದು ಬೀಳ್ತಿದೆ. ಅದಕ್ಕೆ ಇನ್ನೊಂದಷ್ಟು ಡ್ರಗ್ಸ್ ಇದೆ ಅಂತ ಹೇಳಿ ಆರ್ಯಂಗೆ ಹೇಳೋದು. ಏನ್ ಹೇಳ್ತಿದ್ಯೆ? ನೀನ್ ಮಾಡ್ಬೇಕಾಗಿರೋ ಕೆಲಸ ಏನು? ನೀನ್ ಮಾಡಕ್ ಹೊರಟಿರೋ ಕೆಲಸ ಏನು? ಏನ್ ಜಾದು ಮಾಡ್ತೀಯಾ? ಹಾಗಲ್ಲ, ಸ್ವಲ್ಪ ಯೋಚನೆ ಮಾಡಿ. ಆದಿ ಈಗ ಟ್ರಾವೆಲ್ಸ್ ನಡೆಸ್ತಿದ್ದಾನೆ. ಅವನ ಕೈಯಲ್ಲಿ 4 ಕಾರ್ಗಳಿದೆ. ಆ ಕಾರಲ್ಲಿ ಅವನು ಡ್ರಗ್ಸ್ ಸಾಗಿಸ್ತಿದ್ದಾನೆ ಅಂತ ಹೇಳೋದು. ಅವನಿಗೂ ಡ್ರಗ್ಸ್ ಸ್ಮಗ್ಲರ್ಸ್ಗೂ ಕಾಂಟ್ಯಾಕ್ಟ್ ಇದೆ ಅಂತ ಒಂದೇ ಒಂದು ಫೋನು ಆರ್ಯಂಗ್ ಮಾಡಿದ್ರೆ ಸಾಕಲ್ವಾ? ಅಂದ್ರೆ ಅದು ಹೇಗೆ ಮಾಡ್ತೀಯಾ? ಅಯ್ಯೋದು ಹಾಗೇನೆ. ಅವನ ಕಾರಲ್ಲಿ ಡ್ರಗ್ಸ್ ಇರಲಿ ಇಲ್ಲದೆ ಇರಲಿ, ನಡೀತಿದೆ ಇಂಥ ಒಂದು ವಿಚಾರ ಅಂತ ವಿಷಯನ ಆರ್ಯಂಗ್ ತಿಳಿಸಿದ್ರೆ ಮುಗೀತಲ್ವಾ? ಫೋನ್ ಮಾಡ್ಬಿಟ್ರೆ ಇಡಬೇಕಲ್ಲ ಅದು ನಾವು ತಗೊಂಡೋಗಿ ಇಡಕ್ಕಾಗತ್ತಾ? ಅಯ್ಯೋ, ಕಾರಲ್ಲಿ ನಾವು ಡ್ರಗ್ಸ್ ತೊಗೊಂಡೋಗಿ ಇಡಬೇಕಾಗಿಲ್ಲ. ಇಂಥ ಒಂದು ಎನ್ಕ್ವೈರಿ ಅವ್ನ ಟ್ರಾವೆಲ್ಸ್ ಮೇಲೆ ನಡೀತು ಅಂತ ಗೊತ್ತಾದರೆ ಸಾಕಲ್ವಾ? ಅವನ ಬಿಸ್ನೆಸ್ಸು ಆಟೋಮೆಟಿಕ್ ಆಗಿ ಕೆಳಗೆ ಬಿದ್ದು ಹೋಗುತ್ತೆ. ಇದರಿಂದ ಆದಿ ಫುಲ್ಲು ಉರ್ಕೋತಾನೆ. ಆರ್ಯನ ಮೇಲೆ ಜಗಳಕ್ಕೂ ಹೋಗ್ತಾನೆ. ನಮಗ್ ಬೇಕಾಗಿದ್ದು ಅದೇ ತಾನೇ? ಓ ಹೌದು ಕಣೆ, ನನಗಿದು ಒಳಿಲೇ ಇಲ್ಲ. ನೋಡಿದ್ರಾ, ನನ್ನನ್ನೇ ಗೂಬೆ ಅಂತಿದ್ರಿ. ನನಗೆ ಹೊಳೆದಿರೋ ಐಡಿಯಾ ಹೇಗಿದೆ ಈಗ? ಈ ಅರ್ಪಿತನ ಅಷ್ಟು ಬೇಗ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಭೈರವಿ ಅಮ್ಮ. ಬೇಷ್ ಕಣೆ ಅರ್ಪಿತ, ಇಷ್ಟು ದಿವಸ ನಿನಗೆ ಟ್ರೈನಿಂಗ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಆದರೆ ಇದನ್ನ ಮಾಡೋದು ರಿಸ್ಕ್ ಅಲ್ವೇನೆ? ಅದನ್ನ ನನಗೆ ಬಿಡಿ. ನೀವು ಅದ್ರ ಬಗ್ಗೆ ಯಾವ ಟೆನ್ಷನು ತಗೊಳ್ಳೋದು ಬೇಡ. ಎಲ್ಲೂ ನಿಮ್ಮ ಹೆಸರು ಆಚೆ ಬರದೇ ಇದ್ದ ಹಾಗೆ ನಾನು ನೋಡ್ಕೋತೀನಿ. ಓ, ಪ್ರೈವೇಟಾಗಿ ಶುರು ಮಾಡ್ತಿದ್ಯಾ ನನ್ನನ್ನು ಬಿಟ್ಟು? ಮಾಡು, ಅದು ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ. ಚೇ 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 ಚೇ, ಅಂತ ಆಸೆಲೆ ನನಗೇನಿಲ್ಲ. ನಾನು ಯಾವತ್ತಿದ್ರೂ ನಿಮ್ಮ ದಾಸಿನೇ. ನನಗೆ ಬೇಕಾಗಿರೋದು ಆ ಸೂರ್ಯ ಮತ್ತು ಆರ್ತಿ ಇಬ್ಬರು ದೂರ ದೂರ ಆಗೋದು, ಹಾಗೆ ಆ ಸೂರ್ಯ ನನಗೆ ಹತ್ರ ಆಗೋದು. ಆಗ್ತಾನೆ ಆಗ್ತಾನೆ, ಇದನ್ನೆಲ್ಲ ಮಾಡು ಹೇಳ್ತೀನಿ. ಮಾಡೇ ಮಾಡ್ತೀನಿ. ಹಾ ಶಿವು, ಹೇಳು. ಒಬ್ರು ಕಸ್ಟಮರ್ನ ಹತ್ತಿಸ್ಕೊಂಡು ಆರ್ಯನ್ ಪೊಲೀಸ್ ಸ್ಟೇಷನ್ ರೋಡಲ್ಲೇ ಹೋಗ್ತಾ ಇದೀನಿ ಮೇಡಮ್. ಏನು ಕೆಲಸ ಇದ್ರೆ ಹೇಳಿ, ಮೇಲ್ ಸಂಪಾದನೆ ಮಾಡ್ಕೋಬೇಕಲ್ಲ ಮೇಡಮ್. ಸೂಪರ್, ಖಂಡಿತ ಮೇಲ್ ಸಂಪಾದನೆ ಮಾಡ್ಕೋಬೋದು. ನೀನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಹೌದು, ನೀನು ಆರ್ಯನ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ? ಏನು ಒಂದು 10-15 ನಿಮಿಷ ಆಗ್ಬೋದು ಮೇಡಮ್. ನೀವು ಹೇಳಿ ಮೇಡಮ್, ಬೇಗ ಹೋಗ್ಬೇಕು. ನೀವು ಹೂ ಅಂದರೆ ಬಸ್ ಗೇರಲ್ಲಿ ಹೋಗ್ಬಿಡ್ತೀನಿ ಮೇಡಮ್. ನಾನು ಹೋಗೋ ಒಂದು ಸೌಂಡಿಗೆ ಎಲ್ಲರೂ ಅಕ್ಕಪಕ್ಕದವ್ರು ಎದ್ರುಕೊಂಡು ದಾರಿ ಬಿಟ್ಟು ಹೋಗ್ಬಿಡ್ಬೇಕು, ಹಂಗೆ ಹೋಗ್ತೀನಿ ಹೇಳಿ ಮೇಡಮ್. ಬೇಡ ಬೇಡ ಬೇಡ, ನಿಧಾನಕ್ಕೆ ಓಡಿಸು, ಪರವಾಗಿಲ್ಲ. ಆದರೆ ಆದಷ್ಟು ಆರ್ಯನ್ ಸ್ಟೇಷನ್ ಹತ್ರನೇ ಹೋಗು. ಅಲ್ಲಿ ಹೋದಾಗ ಗಾಡಿನ ಸ್ವಲ್ಪ ಸ್ಲೋವಾಗಿ ಓಡಿಸು. ಜೊತೆಗೆ ಫುಲ್ ರೂಲ್ಸ್ ಎಲ್ಲ ಬ್ರೇಕ್ ಮಾಡು, ಅಂದರೆ ಬೆಲ್ಟ್ ಹಾಕೋಬೇಡ. ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಗಾಡಿಯಲ್ಲಿ ತಂದು ನಿಲ್ಸಕ್ಕಿಂತ ಮೊದಲು ಈ ಮನೆಯವ್ರು ಯಾರು ಎಲ್ಲಿ ಪಾರ್ಕ್ ಮಾಡ್ಬೇಕಂತ ತಿಳ್ಕೋಬೇಕು. ಈಗ ಎಲ್ಲಿದೆ ಗಾಡಿ? ಅಂದ್ರೆ ಗಾಡಿನ ನಾನೇ ಬೇರೆ ಕಡೆ ಇಟ್ಟಿದ್ದೀನಂತನಾ? ನನ್ಗೇನು ಹುಚ್ಚೋ ಅಥವಾ ಹೊಟ್ಟೆ ಉರಿ? ಈಗದೆಲ್ಲ ಬೇಡ, ಗಾಡಿ ಎಲ್ಲಿದೆ ಅಂತ ಹೇಳಿ. ಏನಾಯ್ತೆ? ಯಾಕೆ ಹೇಳ್ತಿದ್ಯಾ? ಆದ್ರೆ ಈಗ ನೋಡಿದ್ರೆ ಗಾಡಿನೇ ಕಾಣಿಸ್ತಿಲ್ಲ. ಅದಕ್ಕೆಲ್ಲ ಕಾರಣ ನಾನೇ ಅಂತ ಆರ್ಯ ನನ್ಗೆ ಎಂಕ್ವೈರಿ ಮಾಡ್ತಾನಂತ ಹೇಳ್ದ. ಓ, ನನ್ ಸರ್ದಿ ಆಯ್ತು, ಈಗ ನಿನಗೆ ಟಾರ್ಚರ್ ಕೊಡಕ್ಕೆ ಶುರು ಮಾಡಿದಾನಾ? ನೀನು ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ ಅಂದ್ರೆ ಈ ವಿಷಯದ ಬಗ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ನಿನಗೆ. ಅಂದ್ರೆ ಹೇಗಿದ್ರು ಟ್ರಾವೆಲ್ ಲೈನ್ಸಲ್ಲಿ ಇದೆಯಾ, ಯಾವ ಗಾಡಿಗೆ ಎಷ್ಟು ಬೆಲೆ ಅಂತ ಗೊತ್ತಿರುತ್ತೆ. ಅಂದ್ರೆ ನಾವೇ ಕದ್ದಿದೀವಿ ಅಂತ.